ಹಲೋ ವಿದ್ಯಾರ್ಥಿಗಳೇ, ಈ ವರ್ಷದ ನೀಟ್ ವಿದ್ಯಾರ್ಥಿಗಳಿಗೆ, ನೀಟ್ ಆಸ್ಪಿರೆಂಟ್ಸ್ಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ನಿರಾಸೆ ಇದೆ. ಏನು ನಿರಾಸೆ ಅಂದರೆ ಸ್ಕ್ಯಾಮ್ ಆಗಿದೆ, ನೀಟ್ ಎಕ್ಸಾಮ್ ಮಾಡ್ತಾರಾ, ಎಕ್ಸಾಮ್ ಮಾಡ್ತಾರಾ, ಕೆಲವು ಕಡೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ತಿಂಗಳ ಜುಲೈ 8ನೇ ತಾರೀಕು ಹಿಯರಿಂಗ್ ಇದೆ. ಆ ಹಿಯರಿಂಗಲ್ಲಿ ಸುಪ್ರೀಂ ಕೋರ್ಟು ಏನು ಡಿಸೈಡ್ ಮಾಡುತ್ತೆ, ಏನಾದ್ರು ನೀಟ್ಗೆ ಪ್ರಿಫರ್ ಮಾಡುತ್ತಾ ಅಥವಾ ಎಲ್ಲೆಲ್ಲಿ ಸ್ಕ್ಯಾಮ್ ಆಗಿದೆ ಅಲ್ಲಿ ಮತ್ತೆ ಎಕ್ಸಾಮ್ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದು ರೀತಿ ಗೊಂದಲ ಇದೆ. ಜುಲೈ 6 ಕೌನ್ಸಿಲಿಂಗ್ ಶುರುವಾಗಬೇಕಾಗಿತ್ತು, ಬಟ್ ಅದು ಸಹ ಪೋಸ್ಟ್ಪೋನ್ ಆಗಿದೆ. ಕೌನ್ಸಿಲಿಂಗ್ ಪೋಸ್ಟ್ಪೋನ್ ಆಗಿರೋದು ಒಂದು ಬೆನಿಫಿಟ್ಟೇ ಸರಿ ಮಕ್ಕಳಿಗೆ. ಯಾಕೆಂದರೆ ಕೆಲವು ಕಾಲೇಜಸ್ಗಳು ನಂಬರ್ ಆಫ್ ಸೀಟ್ಸ್ನ ಆಡಪ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ನ ಕೇಳಿದೆ. ಹಾಗೆ ಕೆಲವು ಕಾಲೇಜಸ್ಗಳಿಗೆ ಈಗ ಪರ್ಮಿಷನ್ ಸಹ ಸಿಕ್ಕಿದೆ. ಈಗ ಹೊಸ 5 ಕಾಲೇಜಸ್ಗೆ ಪರ್ಮಿಷನ್ ಸಿಕ್ಕಿದೆ. ಆ ಹೊಸ 5 ಕಾಲೇಜಲ್ಲಿ ಪ್ಯೂರ್ಲಿ 2 ಗೌರ್ಮೆಂಟ್ ಕಾಲೇಜಸ್, ಅಂದರೆ +100 ಅಂದರೆ ನಿಯರ್ಲಿ 200 ಸೀಟ್ಸ್ ಗೌರ್ಮೆಂಟ್ ಸೀಟ್ಸ್ ಇದೆ. ಸೊ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ನಂಬರ್ ಆಫ್ ಸೀಟ್ಸ್ ಸಿಗೋ ಚಾನ್ಸ್ ಜಾಸ್ತಿ ಆಯಿತು. ಏನಾದರೂ ನಿಮ್ಮ ರ್ಯಾಂಕಿಂಗು ಒಂದು 580 ಲಾಸ್ಟ್ ಇಯರ್ ಕಟ್ ಆಫ್ ಇದ್ದರೆ GM ಸ್ಟೂಡೆಂಟ್ಸ್ಗೆ ಈ ವರ್ಷ ಒಂದು 570 ಸಿಗಬಹುದು ಅನ್ನೋ ಒಂದು ಹೋಪ್ ಇದೆ. ಇನ್ನು 3 ಕಾಲೇಜಸ್ಗಳು ಪ್ರೈವೇಟ್ ಕಾಲೇಜಸ್ಸು. ಈ ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ, ಮೇ ಬಿ 10 lakhs ಇರುತ್ತೆ, 22 lakhs ಇರುತ್ತೆ. ಸೊ ಹಾಗಾಗಿ ಡಿಪೆಂಡಿಂಗ್ ಅಪಾನ್ KA ಮತ್ತು ಆ ಕಾಲೇಜಸ್ಗಳ ನಡುವೆ ಸಂಬಂಧ ಹೇಗಿರುತ್ತೆ ಅದ್ರ ಮೇಲೆ ಫೀಸ್ ಸ್ಟ್ರಕ್ಚರ್ನ KA ಡಿಸೈಡ್ ಮಾಡುತ್ತೆ. ಅವು ಪ್ರೈವೇಟ್ ಕಾಲೇಜಸ್ಗಳು. ಸೊ ಈಗ ಯಾವ್ಯಾವ ಹೊಸ ಕಾಲೇಜಸ್ಗಳು ಪರ್ಮಿಷನ್ ಸಿಕ್ಕಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ PS ಮೆಡಿಕಲ್ ಕಾಲೇಜ್ ಬೆಂಗಳೂರು. ಈಗ ಆಲ್ರೆಡಿ PS ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಹೊಸ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ಇದು ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್. ಅಂದರೆ ಫೀಸ್ ಸ್ಟ್ರಕ್ಚರ್ ಕಾಸ್ಟ್ ಇರುತ್ತೆ, ಮೇ ಬಿ 22 lakhs ಇರಬಹುದು. ಇನ್ನು ಸೆಕೆಂಡ್ ಒನ್ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬಾಗಲಕೋಟೆ. ಸೊ ಇದು ಅಷ್ಟೇ ಪ್ಯೂರ್ಲಿ ಪ್ರೈವೇಟ್ ಕಾಲೇಜ್, ಫೀಸ್ ಸ್ಟ್ರಕ್ಚರ್ KA ಡಿಸೈಡ್ ಮಾಡಬೇಕು. ಆಯಿತು. ಥರ್ಡ್ ಕಾಲೇಜ್ ಕನಕಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದು ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್. ಸೊ ವಿದ್ಯಾರ್ಥಿಗಳಿಗೆ ನಂಬರ್ ಆಫ್ ಸೀಟ್ಸ್ ಇಲ್ಲಿ ಜಾಸ್ತಿ ಸಿಗುತ್ತೆ. ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್, ಫೀಸ್ ಸ್ಟ್ರಕ್ಚರ್ ಕಡಿಮೆ ಇರುತ್ತೆ. ಇದಾದಮೇಲೆ ನೆಕ್ಸ್ಟು ರಾಮನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದು ಅಷ್ಟೇ ಗೌರ್ಮೆಂಟ್ ಕಾಲೇಜ್. ಇನ್ನು ನೆಕ್ಸ್ಟ್ ಫಿಫ್ತ್ ಒನ್ BGS ಹಾಸ್ಪಿಟಲ್. BGS ಕಡೆಯಿಂದ ಬಹಳಷ್ಟು ಮೆಡಿಕಲ್ ಕಾಲೇಜಸ್ಗಳಿದ್ದಾವೆ, ಅದಕ್ಕೆ ಇದೊಂದು ಹೊಸ ಸೇರ್ಪಡೆ ಆಗ್ತಾ ಇದೆ. ಇದು ಅಷ್ಟೇ ಪ್ರೈವೇಟ್ ಕಾಲೇಜ್, ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. ಸೊ ಈ 5 ಕಾಲೇಜುಗಳಲ್ಲಿ 2 ಕಾಲೇಜಸ್ಗಳು ಗೌರ್ಮೆಂಟ್ ಕಾಲೇಜು, ಇನ್ನು 3 ಪ್ರೈವೇಟ್ ಕಾಲೇಜ್. ಆ 3 ಪ್ರೈವೇಟ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ನ KA ಅನೌನ್ಸ್ ಮಾಡುತ್ತೆ, ನಂಬರ್ ಆಫ್ ಸೀಟ್ಸು ಅಷ್ಟೇ ಅನೌನ್ಸ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ 5 ಕಾಲೇಜಸ್ಗಳು ಜಾಸ್ತಿ ಆಯಿತು, 2 ಗೌರ್ಮೆಂಟ್ ಕಾಲೇಜ್ ಜಾಸ್ತಿ ಆಯಿತು. ಹಾಗಾಗಿ ನಿಮಗೆ ನಂಬರ್ ಆಫ್ ಸೀಟ್ಸ್ ಸಿಗೋ ಚಾನ್ಸಸ್ 1 or 2% ಜಾಸ್ತಿ ಆಗಿದೆ. ರಿಯಲಿ ಇಟ್ ಈಸ್ ಎ ಗುಡ್ ನ್ಯೂಸ್ ಫಾರ್ ಮೆಡಿಕಲ್ ಆಸ್ಪಿರೆಂಟ್ಸ್. ಹೊಸ ಮೆಡಿಕಲ್ ಕಾಲೇಜಸ್ಸು ನಾವು ಈ ವರ್ಷ ಸೇರ್ಕೋಬಹುದಾ ಅಂದರೆ ವಿಧಿ ಇಲ್ಲ. ಈಗ ಯಾರಿಗೆ ರ್ಯಾಂಕು ಜಾಸ್ತಿ ಇದೆಯೋ ಆ ಮಕ್ಕಳು ವೆಲ್ ಎಸ್ಟಾಬ್ಲಿಷ್ಡ್ ಕಾಲೇಜಸ್ಗಳನ್ನ ಮತ್ತು ರೆಪ್ಯೂಟೆಡ್ ಕಾಲೇಜಸ್ಗಳನ್ನ ಚೂಸ್ ಮಾಡ್ಕೊತಾರೆ. ವೇಳೆ ಒಳ್ಳೊಳ್ಳೆ ಕಾಲೇಜಸ್ಗಳು, ರೆಪ್ಯೂಟೆಡ್ ಕಾಲೇಜುಗಳು ರ್ಯಾಂಕು ಚೆನ್ನಾಗಿರೋ ಮಕ್ಕಳಿಗೆ ಸಿಕ್ಕಿದ ಮೇಲೆ ನಿಮ್ಮ ರ್ಯಾಂಕ್ ಒಂದು ವೇಳೆ ಅವ್ರಿಗಿಂತ ಕಡಿಮೆ ಇದ್ದು ನಿಮ್ಗೆ ಯಾವುದೂ ಮೆಡಿಕಲ್ ಸೀಟ್ ಸಿಗಲ್ಲ ಅಂತ ಇರಬೇಕಾದ್ರೆ ಅಟ್ಲೀಸ್ಟ್ ಈ ಹೊಸ ಕಾಲೇಜುಗಳೆಲ್ಲ ಸಿಗ್ತಾವಲ್ಲ ಅನ್ನೋ ಒಂದು OSS ಥರ ಇದು ನಿಮಗೆ ಕೆಲಸ ಮಾಡುತ್ತೆ. ಹಾಗಾಗಿ ಹೊಸ ಮೆಡಿಕಲ್ ಕಾಲೇಜಸ್ಸರಾಗಲಿ, ಹಳೆ ಮೆಡಿಕಲ್ ಕಾಲೇಜಸ್ಸರಾಗಲಿ, ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಜಾಯಿನ್ ಆಗಿ.